ರಾಜ್ಯದ ಅಹಿಂದ ನಾಯಕರಿಂದ ಹಾಗೂ ಇವತ್ತು ದೇಶದಾದ್ಯಂತ ಏನು ಬೆಂಕಿ ಹೊತ್ತುರಿತಾ ಇದೆ, ಮಕ್ಕಳ ಭವಿಷ್ಯದ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಯೊಬ್ಬ ನಾಯಕರಲ್ಲಿ ಬಂದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಪತ್ರಿಕಾಗೋಷ್ಠಿ ಬಂದಿರತಕ್ಕಂತ ನಮ್ಮ ರಾಜ್ಯ ಅಹಿಂದ ನಾಯಕರಾದ ಅಶೋಕಣ್ಣವ್ರೆ, ವಿಶ್ವಮ್ಮನವ್ರೆ, OBC ಅಧ್ಯಕ್ಷರಾದಂತ ವೆಂಕಟೇಶ್ ಗೌಡ್ರೆ, ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅಮರಣ್ಣವ್ರೆ, ಅಹಿಂದ ನಾಯಕರಾಗಿರ್ತ ನಮ್ಮ ರಾಜೀವ್ ಅವರೇ, ವೆಂಕಟರೆಡ್ಡಿ ಅವರೇ, ಮಂಜುನಾಥ್ ಅವರೇ, ತಿರುಪತಿ ಅವರೇ, ವಿನಾಯಕ್ ಅವರೇ ಹಾಗೂ ಎಲ್ಲ ಪತ್ರಿಕಾ ಮಿತ್ರರೇ, ಕೇವಲ ಬಹಳ ಕೂಲಂಕುಷವಾಗಿ ನಮ್ಮ ಹಿರಿಯ ನಾಯಕರು ವೆಂಕಟೇಶ್ ಗೌಡರು ಬಹಳ ಕೂಲಂಕುಷವಾಗಿ ಇದರಲ್ಲಿ 5 ಪೇಜ್ ಇದೆ, ಒಂದು ಬಿಡದೆ ಕೂಡ ಪ್ರತಿಯೊಂದು ಅಂಶ ನೀವು ಹೇಳಿದ್ದಾರೆ. ನೀವು ಹೇಳಿದ ಪ್ರತಿಯೊಂದು ಕೂಡ ನಡೆಯತಕ್ಕಂಥ ವಿಷಯ ಜಂತರ್ ಮಂತರ್. ಈ ದೇಶವ್ಯಾಪ್ತಿಯಿಂದ ಪ್ರತಿಯೊಬ್ಬರು ಬಂದು ಒಂದು ಗಮನ ಕೊಡ್ತಾ ಇದ್ದಾರೆ. ಯಾಕೆ? ವಿದ್ಯಾರ್ಥಿಗಳ ಭವಿಷ್ಯತ್ತು. ನೀವಿದ್ದೀರ, ನಾವಿದ್ದೀವಿ, ನಾವೆಲ್ಲ ಕೂಡ ಕಷ್ಟಪಟ್ಟು ಸಂಪಾದಿಸತಕ್ಕಂಥ ಆಸ್ತಿ ಆಗಿರ್ಬೋದು, ಅಂತಸ್ತು ಆಗಿರ್ಬೋದು, ಬಂಗಾರ, ಬೆಳ್ಳಿ ಎಲ್ಲ ಕೂಡ ನಮ್ಮ ಮಕ್ಕಳಿಗೋಸ್ಕರ. ಆ ಮಕ್ಕಳ ಭವಿಷ್ಯವನ್ನೇ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಕೇಂದ್ರ ಸರ್ಕಾರ. ಇದು ಎಷ್ಟೋ ಗೌರವಘನತೆ ಉಳಿಸ್ಕೊಂಡಿದೆ. ಕೊಟ್ಟಿದ್ ಮಾತೊಂದು, ನಡ್ಕೊಂಡಿರೋದೊಂದು. ಮೇ 3 ನಡೆತಕ್ಕಂಥ ಏನ್ ನೀಟ್ ಪರೀಕ್ಷೆ ಇತ್ತು, ಸೋರಿಕೆ ಆಗಿದೆ ಅಂತ ಹೇಳಿದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಂಡಂತ ವಿದ್ಯಾರ್ಥಿಗಳ ಭವಿಷ್ಯತ್ತು. ಆ ನೀಟ್ ಪರೀಕ್ಷೆ ಬರೀಬೇಕಾದ್ರೆ KG ಇಂದ ಹಿಡಿದು LKG ಇಂದ 1ನೇ ಕ್ಲಾಸ್ ಇಂದ 10ನೇ ತರಗತಿ 10ನೇ ತರಗತಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಆದ್ಮೇಲೆ ಇದೆಲ್ಲ ಯಾವ್ದು ಲೆಕ್ಕಕ್ಕೆ ಇಲ್ಲ. ನೀನ್ ಏನ್ ನೀಟ್ ಎಕ್ಸಾಮ್ ಬರೀತೀಯ, 720 ಮಾರ್ಕ್ಸ್ಗೆ ಏನ್ ನೀಟ್ ಎಕ್ಸಾಮ್ ಬರೀತೀಯ, ಅದ್ರಲ್ಲಿ 450, 500, 700 ನೀವು ಬರೆದಂತ ವ್ಯಕ್ತಿ ಒಬ್ಬರು ಮಾತ್ರ ಅವಕಾಶ ಸಿಗುತ್ತೆ. ಅದ್ರಲ್ಲಿ ಕ್ಯಾಟಗರೀಸ್ ಬೇರೆ ಇರುತ್ತೆ. ಇದನ್ನೆಲ್ಲ ನೋಡ್ತಂತ ಜವಾಬ್ದಾರಿ NTA ಗಿದೆಯಾ ಅಥವಾ ನಮ್ಮ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಪ್ರಧಾನ ಅವ್ರಿಗೆ ಇದೆಯಾ, ಅಥವಾ ಈ ದೇಶದ ರಕ್ಷಣೆ ಕೊಡತಕ್ಕಂಥ ನಮ್ಮ ಅಮಿತ್ ಶಾ ಅವರು ಇವತ್ತೇನಲ್ಲಿ ಇಷ್ಟೆಲ್ಲ ರದ್ದಾಂತ ಆದ್ರೂ ಕೂಡ ಅವ್ರನ್ನ ಅಶುವಾಯು ಮಾಡಿಸಿ, ಲಾಠಿ ಚಾರ್ಜ್ ಮಾಡಿಸಿ, ಹೆಣ್ಣುಮಕ್ಕಳ ಮೇಲೆ ಪುಸ್ತಕಗಳೆಲ್ಲ ಲಾಠಿಯನ್ನು ಹೊಡೆದು ಇಷ್ಟು ರದ್ದಾಂತ ಮಾಡ್ತಾ ಇದ್ದೀರಾ ನೀವು? ನಿಮ್ಗೆ ಕನಿಕರ ಇಲ್ವಾ ವಿದ್ಯಾರ್ಥಿಗಳ ಮೇಲೆ? ಈ ದೇಶದ ಭವಿಷ್ಯದ ವಿದ್ಯಾರ್ಥಿಗಳೇ, ಈ ದೇಶದ ಆಸ್ತಿ ವಿದ್ಯಾರ್ಥಿಗಳು, ಇದನ್ನೆಲ್ಲ ಇಷ್ಟೆಲ್ಲ ಮನಸ್ಸು ಇಷ್ಟು ನೋಯಿಸ್ತಾ ಇದ್ದೀರಲ್ಲ ನೀವು. ಯಾಕೆ? ಏನ್ ಪಾಪ ಮಾಡೋದು? ಮನ್ ಕಿ ಬಾತ್ ಅಂತ ಹೇಳಿ ಇಡೀ ದೇಶದ ವಿದ್ಯಾರ್ಥಿಗಳೆಲ್ಲ ನಿಮ್ಮನ್ನ ಎತ್ತಿ ಹೇಳಿದ್ರು, ಕೈ ಹಿಡಿದ್ರು. ಸತತ 3ನೇ ಬಾರಿ ಪ್ರಧಾನಿ ಮಾಡಿದ್ದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಗೌರವ, ಘನತೆ ಇದೊಂದೇ. ಇದು ಎಷ್ಟು ಮಾತ್ರ ಸರಿ, ಎಷ್ಟು ಮಾತ್ರ ನ್ಯಾಯ ಬಿಜೆಪಿ ನಾಯಕರು? ಇಷ್ಟಾದ್ರೂ ಕೂಡ ನಿನ್ನೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ನಮ್ಮ ಜಯಸಿಂಹ ಹೇಳ್ತಾರೆ, ಇದು ಕಾಂಗ್ರೆಸ್ ಪಕ್ಷಕ್ಕಾಗಿದ್ರೆ ಸರಿ ಹೋಗ್ತಾ ಇತ್ತು, ಅದು ನಮ್ಮ ಬಿಜೆಪಿ ಸರ್ಕಾರದಲ್ಲಾಗಿದೆ, ಅದನ್ನ ನಮ್ಮ ಮೋದಿ ಅವರು ಎಚ್ಚೆತ್ಕೊಂಡೆ. ನಿನಗೆ ಮಾನ, ಈ ಪತ್ರಿಕೆ ಮೂಲಕ ಹೇಳ್ತೀನಿ ನಾನು, ನಿನಗೆ ಮಾನ ಮರ್ಯಾದೆ ಪ್ರತಾಪ್ ಸಿಂಹ ಅವ್ರಿಗೆ ಮಾನ ಮರ್ಯಾದೆ ಘನತೆ ಗೌರವ ಇದ್ರೆ ಪ್ರತಾಪ್ ಸಿಂಹ ದಯವಿಟ್ಟು ಈ ಮಾತನ್ನ ಹಿಂದಕ್ಕೆ ತಗೊಳ್ಳಿ. ರಾಜ್ಯ ಸರ್ಕಾರ ಇರುವಾಗ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಹಗರಣಗಳು ಸಾವಿರಾರು, ನಿಮ್ಮ ನಾಯಕರಿಂದ ಮಾಡ್ತಕ್ಕಂಥ ಹಗರಣಗಳು ಸಾವಿರಾರು. ಇನ್ನೊಂದು ವಿಶೇಷ ಏನ್ ಗೊತ್ತಾ? ಇವತ್ತು ನಮ್ಮ ಕರ್ಮ, ಇವತ್ತು ದೇಶದ ಗೃಹ ಸಚಿವರಾಗಿದ್ದಾರಲ್ಲ, ಅದ್ರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಇಂಥ ಒಬ್ಬ ವ್ಯಕ್ತಿ ಇವತ್ತು ಈ ದೇಶನ ಆತಂಕ ಗೃಹ ಸಚಿವರು, ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಆಗುತ್ತೆ. ಅಂದ್ರೆ ಬಿಜೆಪಿ ಸರ್ಕಾರ ಇದ್ರೆ ಏನು ಮಾಡ್ಬೋದಂತ ಹೇಳಿದ್ರು ಅವರು. ನಿಮ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಎತ್ಕೊಂಡ್ರೆ, ಅನ್ಯಾಯ ಹಗರಣಗಳು ಎತ್ಕೊಂಡ್ರೆ ನಮ್ದು ಜೀರೋ. ನಮ್ ಸರ್ಕಾರ ಏನ್ ಮಾಡಿದೆ, ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ, ಸತತ 130 ವರ್ಷಗಳು ಇತಿಹಾಸ ಒಳತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಹೆಂಗ್ ನಡ್ಕೊಂತ ಇದನ್ನ ನಮ್ಮ ನೋಡಿ ನೀವು ಕಲಿಬೇಕು. ಜಾಸ್ತಿ ಮುಂದೆ ಮಾತಾಡೋಕೆ ಇಷ್ಟ ಇಲ್ಲ ನಮ್ಗೆ. ಅಲ್ಲಾಗಿರ್ತ ಅನ್ಯಾಯಗಳ ಬಗ್ಗೆ ಫಸ್ಟ್ ನಮ್ಮ NTA ಏನಿದೆ, ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಮುಖ್ಯ ಸಚಿವರು ಏನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು.
ಪ್ರಧಾನ ಕಾರ್ಯದರ್ಶಿ ಸಸ್ಪೆಂಡ್ ಮಾಡಿದ್ದಾರೆ ಕಾಟಾಚಾರಕ್ಕೆ, ಅದಾಗಬಾರ್ದು. ಜೊತೆಗೆ ಈಗ ಸಚಿವರಾಗಿರ್ತಕ್ಕಂಥವ್ರನ್ನು ಕೇಂದ್ರ ಶಿಕ್ಷಣ ಸಚಿವರು ಅವರನ್ನು ಮಾಡಬೇಕು. ರಕ್ಷಣೆ ಕೊಡೋದ್ರಲ್ಲಿ ವಿಫಲರಾಗಿರ್ತಕ್ಕಂಥ ನಮ್ಮ ಅಮಿತ್ ಶಾ ಅವರನ್ನ ಮೊಟ್ಟ ಮೊದಲು ಅವರನ್ನ ಈ ದೇಶದಲ್ಲಿ ಬಹಿಷ್ಕಾರ ಮಾಡಬೇಕು. ಆದ್ಮೇಲೆ ಇರ್ತಕ್ಕಂಥ ಕೇಸ್ಗಳಿಗೆ ನಾವ್ ಹೇಳಕ್ ಇಷ್ಟಪಡಲ್ಲ, ಅದು ಪ್ರತಿಯೊಬ್ಬರಿಗೂ ಗೊತ್ತು ಇವತ್ತು ಏನ್ ಮಾಡ್ತಾ ಇದ್ದಾರಂತೆ. ಇದೆಲ್ಲ ಇವತ್ತು ಮಾತಾಡ್ಬೇಕು, ನಮ್ಮ ನಾಯಕರೆಲ್ಲ ಮಾತಾಡ್ಬೇಕು, ಇನ್ನೂ ಕೆಲವು ನಾಯಕರು ಬರ್ಬೇಕಾಗಿತ್ತು. ಸೊ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಇವತ್ತು ಏನು ಅವರು ನಿರ್ಧಾರ ತಗೊಳ್ತಾರೆ ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಅಮ್ಮ ಹಾಗೂ ಮಲ್ಲಿಕಾರ್ಜುನ ಸಾಹೇಬರು, ರಾಹುಲ್ ಗಾಂಧಿ ಅವರು, ನಮ್ಮ ಇಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರ ಆದೇಶದ ಮೇರೆಗೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂತ ಇದ್ದೀವಿ. ಈಗಾಗಲೇ ಕೋಲಾರಲ್ಲಿ ದೊಡ್ಡದಾಗಿ ಬೃಹತ್ ವಿತರಣೆ ಮಾಡಿದ್ದಾರೆ. ಇದು ಕೂಡ ನಾವು ಅದನ್ನ ಮಾಡಲೇ ಮಾಡ್ತೀವಿ, ನ್ಯಾಯ ಸಿಗೋವರೆಗೂ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಪತ್ರಿಕೆ ಮೂಲಕ ತಮ್ಮಲ್ಲಿ ನಾನು ಎರಡು ಮಾತು ಇಷ್ಟಪಡ್ತೀನಿ. ಜೈ ಹಿಂದ್.